ಬಂದೆಯ ಹೌದು, ಗಗನದಲ್ಲಿ ಗಾಳಿಯಾಗಿ ನಿನ್ನ ತ್ರಿಶೂಲದ ಆಘಾತಕ್ಕೊಳಗಾಗಿ ತಲೆಯಲ್ಲಿ ಮೂರ್ಛಿತನಾಗಿತ್ತು. ಆಧರಿಸುವ ಎದ್ದು ನಿಲ್ಲುವ ಪ್ರಯತ್ನದಲ್ಲಿ ಬರುವಂತಹ ಸಂದರ್ಭದಲ್ಲಿ ಮಾತನಾಡುವುದಕ್ಕೆ ನನಗೆ ಅನುಗ್ರಹಿಸಿದೆಯಾ? ಸ್ತುತಿಸಿದೆ, ಸಂಸ್ತುತಿಸಿದೆ. ಜಯ 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 ಜಯ. ಅಮ್ಮ, ಕಡೆಯ ಕಾಲದಲ್ಲಿ ನನ್ನನ್ನು ನೋಡುವಂತಹ ಆ ಪುಣ್ಯ ನನ್ನ ಬಾರಿಗೆ ಒದಗಿ ಬಂತು. ಜನ್ಮ ಸಾರ್ಥಕವಾಯಿತು, ಜನ್ಮ ಪಾವನವಾಯಿತು, ಸಂತೋಷವಾಯಿತು ತಾಯೇ, ಸಂತೋಷ. ಏಕೆ ತಾಯಿ ಬದುಕು अन्य योजने जिल्लवो अन्य योजने जिल्लवो सायुज्यवनिल्लोळु बेडुगे जिल्लवो सायुज्यवनिल्लोळु बेडुगे जिल्लवो निನ್ನ ಪದವು ಮುನಿನ ಮುದೆ ಭವನ ಸಾಧನೆಯ ಸತ್ವದಿಂದ ನಿನ್ನ ಪೂರ್ಣ ರೂಪವನ್ನು ನಾನು ಕಂಡೆ ತಾಯಿ. ಬೇಕಾಗಿರುವಂತ ವಿಗ್ರಹವನ್ನು ಪಡೆದ ವರವನ್ನು ಪಡೆದ ತಾಯಿ. ಆದರೆ ಏನು ಮಾಡೋಣ, ನಿನ್ನ ಮಾತನ್ನು ಧಿಕ್ಕರಿಸಿ ದುಷ್ಟರಾದೆ ದೌಷ್ಟ್ಯದಿಂದಲೇ ಮೆರೆದೆ ಸಾಧು ಸಜ್ಜನರಿಗೆ ಅನ್ಯಾಯವನ್ನು ಎಸಗಿದೆ ತಾಯೇ. ಇದು ನನಗೆ ನನ್ನದು ಅಪರಾಧ ಎಂಬುದು ಈಗ ನನಗೆ ಮನವರಿಕೆಯಾಗುತ್ತಾ ಇವೆ ಅಮ್ಮ. ಏನು ಮಾಡೋಣ ಗೊತ್ತಾಗುವಾಗ ಗೊತ್ತಾಯಿತು. ಏನು ಈ ಕಾಲದಲ್ಲಿ ಇನ್ನು ನನಗೆ ಬದುಕಬೇಕೆನ್ನುವಂತಹ ಆಸೆ ಖಂಡಿತವಾಗಿಯೂ ಇಲ್ಲ. ಆದರೂ ಒಂದಾಸೆ ಇದೆ, ಗಂಡಾಗಿ ಹುಟ್ಟಿದ್ದೇನೆ, ಗಂಡಾಗಿ ಬೆಳೆದಿದ್ದೇನೆ, ಸಾಯುವಲ್ಲಿಯೂ ಗಂಡು ತಲದಿದ್ದರೆ ಗಂಡಾಗಿಯೇ ಸಾಯಿದ್ದೇನೆ ಎನ್ನುವಂತಹ ಸಮಾಧಾನ ನನಗಿದೆಯಮ್ಮ. ಆದರೆ ಒಂದು ಕೌವ ದಾನವ ಒಬ್ಬ ಇದ್ದ, ಆಮೇಲೆ ಮೂಕನಾಗಿ ವರ್ತಿಸಿದ. ತಾಯಿ ಇದ್ದರೆ ಕೊಲ್ಲಲ್ಪಟ್ಟ ಈ ವಿಚಾರ, ಈ ವಿಷಯ ಆ ಚಂದ್ರಾರ್ಕವಾಗಿ ಶಾಶ್ವತವಾಗಿ ಅಮ್ಮ, ನನ್ನ ಸರ್ವೇಶ್ವರಿ, ನನ್ನ ತಾಯಿ ನೀನು, ನಿನ್ನ ಜೊತೆಯಲ್ಲಿ ನನ್ನ ಹೆಸರು ಶಾಶ್ವತವಾಗಿ ಉಳಿಯಬೇಕು. ನಿನ್ನ ಅಪೇಕ್ಷೆಯಂತೆ ನಿನ್ನ ಹೆಸರು ಶಾಶ್ವತವಾಗಿ ಉಳಿಯುವಂತೆ ನಾನು ಮಾಡುತ್ತೇನೆ. ಮೂಕಾಸುರನಾದಂತಹ ನಿನ್ನನ್ನು ಕೊಂದು ಸೂರ್ಯ ಚಂದ್ರ ಇರುವ ತನಕ ನಿನ್ನ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಮೂಕಾಂಬಿಕೆಯಾಗಿ ನಾನು ನೆಲೆಗೊಂಡು ಮಾಡಿದ್ದೇನೆ. ಇದು ಪಡೆದುಕೋ ಮೋಕ್ಷವನ್ನು.
ಮಾನಕಟ್ಟೆಯಂತೆ ಪ್ರಸಿದ್ಧಿಯನ್ನು ಪಡೆಯಲಿ, ಮಾನಕಟ್ಟೆಯಂತೆ ಪ್ರಸಿದ್ಧಿಯನ್ನು ಪಡೆಯಲಿ. ಜಯ ಸರ್ವೇಶ್ವರಿ ಮೂಕಾಂಬ ಭಯರಾಜಿ ಜಗದಂಬ. ಜಯ ಸರ್ವೇಶ್ವರಿ ಮೂಕಾಂಬ ಭಯರಾಜಿ ಜಯ ಜಗದಂಬ. ಕಣ್ಣ ಪಡದು ಮೂಕಾಂಬ ಮುಂಡಾಗಿ ಜಯ ಸಂತಸವಾದಳು ಸುಗುಣವಂದೇ ದೇವಿಯು. ಸಂತಸವಾದಳು ಸುಗುಣವಂದೇ ದೇವಿಯು. ಸಂತನದಲ್ಲಿ ಕೇವದು ಜನ ಸಂತತಿಗಾರಳಾಗಿ ನಿಮಗೆಲ್ಲರಿಗೂ ಉಪಟಳವನ್ನು ಕೊಡುತ್ತಿದ್ದಂತಹ ಕಂಹಾಸನವನ್ನು ಬದಿಗೆಬೇಕಾಗಿ ನೀವೆಲ್ಲವರು ಒಂದಾಗಿ ಸೇರಿ ಕೋಲಾವನದಲ್ಲಿ ನನ್ನನ್ನು ಪ್ರತ್ಯಕ್ಷೀಕರಿಸಿಕೊಂಡಿದ್ದೀರ. ಅಭಯ ಹಸ್ತಳಾಗಿ ನಿಮ್ಮೆಲ್ಲರ ಸಂಕಟವನ್ನು ದೂರ ಮಾಡಿದವಳಿದ್ದೇನೆ. ದುರುಳನಾದಂತಹ ಕಂಹಾಸುರ ಈ ಸಂದರ್ಭದಲ್ಲಿ ಮೂಕಾಸುರನಾಗಿದ್ದಾನೆ. ಮೂಕಾಸುರನಾದಂತಹ ಆ ರಾಕ್ಷಸನನ್ನು ವಧಿಸಿ ಅವನ ಅಪೇಕ್ಷೆಯಂತೆ ಮೂಕಾಂಬಿಕೆಯಾಗಿ ನೆಲೆಗೊಳ್ಳುವವಳು ನಾನು. ಕೋಲಾವನದಲ್ಲಿ ನೆಲೆಯಾಗುವಳಿದ್ದೇನೆ. ಇದಕ್ಕೆ ಇದು ಕೊಲ್ಲೂರು ಎನ್ನುವ ಹಾಗೆ ಪ್ರಸಿದ್ಧಿಯನ್ನು ಪಡೆಯುತ್ತದೆ. ಕೊಲ್ಲೂರಿನಲ್ಲಿ ಮೂಕಾಂಬಿಕೆಯಾಗಿ ನೆಲೆಯಾಗಿ ಭಕ್ತರ ಅಭೀಷ್ಟವನ್ನು ಈಡೇರಿಸುವವಳಿದ್ದೇನೆ. ಮಾತ್ರವಲ್ಲ, ಯಾರು ಸೌಪರ್ಣಿಕ ನದಿಯಲ್ಲಿ ನಿಂತು ನನ್ನನ್ನು ಕಾಣುವುದಕ್ಕೆ ಬರುವಂತಹ ಭಕ್ತಾದಿಗಳು ಈ ಮಧುರ ಸೇವೆಯನ್ನು ನನಗೆ ನೀಡುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವವಳಿದ್ದೇನೆ. ಮಾತ್ರವಲ್ಲ, ಯಾರಿಗೆ ವಾಗ್ದೋಷವಿದೆಯೋ ವಾಗ್ದೋಷವಿರುವವರು ಬೆಳ್ಳಿಯ ನಾಲಗೆಯನ್ನು ನನಗೆ ಸಮರ್ಪಿಸಿದ್ದು ಹೋದೆಯಾದಲ್ಲಿ ಅವರ ವಾಗ್ದೋಷ ನಿವಾರಣೆಯನ್ನು ಮಾಡುವವಳಿದ್ದೇನೆ. ಪ್ರಪಾಲ, ನಿಮ್ಮೆಲ್ಲರ ಕೋರಿಕೆಯಂತೆ ಮೂಕಾಸುರನ ಅಪೇಕ್ಷೆಯಂತೆ ಕೊಲ್ಲೂರು